ಚೆನ್ನೈ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತೀನಿ ನಿಮಗೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಆಗಿರುವಂತಹ ಅಪಘಾತ ಇದು. ಪೋಲೋ ಫೋಕ್ಸ್ ವ್ಯಾಗನ್ ಹಾಗೂ ಆಡಿ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆಯಂತೆ. ಪೋಲೋ ಕಾರ್ನಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೂಲದ ಈಶ್ವರ್ 27 ವರ್ಷದ ವಯಸ್ಸಿನ ಯುವಕ ಹಾಗೂ ಜನನಿ ಅಂತ 24 ವರ್ಷ ವಯಸ್ಸಿನವರು. ಆಡಿ ಕಾರಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮಾಲೂರು ತಾಲೂಕಿನ ವಕ್ಕಲೇರಿ ಟೋಲ್ ಬಳಿ ಈ ಅಪಘಾತ ಸಂಭವಿಸಿದೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಫಾಸ್ಟ್ ಆಗಿ ಸಾಗ್ತಾ ಇದ್ದಂತಹ ಕಾರು ಒಂದ್ ಕಡೆಗೆ, ರಾಂಗ್ ಸೈಡ್ನಲ್ಲಿ ಬಂದಂತಹ ಕಾರ್ ಇನ್ನೊಂದು ಕಡೆಗೆ. ಇಬ್ರು ಈ ಸೈಡಿಂದ ಬರ್ತಿದ್ದವರು ಲೆಫ್ಟ್ಗೆ ಸ್ಟೇರಿಂಗ್ ಅನ್ನು ಎಳೆದಿದ್ದಾರೆ, ಅವರು ಕೂಡ ಲೆಫ್ಟ್ಗೆ ಎಳೆದಿದ್ದಾರೆ. ಇದರ ಪರಿಣಾಮ ಇಬ್ರು ಕೂಡ ಮುಖಾಮುಖಿ ಡಿಕ್ಕಿಯಾಗಿದ್ದಾರೆ. ಸೊ ಫೋಕ್ಸ್ ವ್ಯಾಗನ್ ಕಾರ್ನಲ್ಲಿದ್ದವರು ಸಾವನ್ನಪ್ಪಿದ್ದಾರೆ. ಬಟ್ ಆಡಿ ಕಾರ್ನಲ್ಲಿದ್ದಂತಹ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಭೀಕರ ಅಪಘಾತ ಇಬ್ಬರನ್ನ ಬಲಿ ಪಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಯಾವ ಕಾರ್ನವ್ರದ್ದು ತಪ್ಪು ಇದು? ಆಮೇಲೆ ವಿಪರೀತ ಸ್ಪೀಡ್ನಲ್ಲಿ ಅಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಅಂದರೆ ಈಗಷ್ಟೇ ಹೊಸದಾಗಿರೋದ್ರಿಂದ ಎಲ್ರಿಗೂ ಒಂದು ಜೋಶಲ್ಲಿ ವಿಪರೀತ ಸ್ಪೀಡಲ್ಲಿ ಇರ್ತಾರೆ. ಸೊ ಯಾರ್ದು ತಪ್ಪು ಇಲ್ಲಿ? ಆಡಿ ಕಾರ್ನಲ್ಲಿದ್ದವರ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತ ಮಮತಾ, ಇದೇನು ಚೆನ್ನೈ ಬೆಂಗಳೂರು ಎಕ್ಸ್‌ಪ್ರೆಸ್ ಕಾರಿಡಾರ್ನಲ್ಲಿ ಈಗಾಗಲೇ ಏನು ವಾಹನಗಳಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಬಳಿಕ ಇದು ಸಾಕಷ್ಟು ಅಪಘಾತಗಳು, ಅದರಲ್ಲೂ ಭೀಕರ ಅಪಘಾತಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎಕ್ಸ್‌ಪ್ರೆಸ್ ಹೈವೇ ಆಗಿರೋದ್ರಿಂದಾಗಿ ಏನು ಇಲ್ಲಿ ವಾಹನ ಸವಾರರು ಸಾಕಷ್ಟು ಸ್ಪೀಡ್ ಆಗಿ ವಾಹನವನ್ನು ಚಲಾವಣೆ ಮಾಡ್ತಾರೆ. ಈ ಚಲಾವಣೆ ಮಾಡೋದಕ್ಕೆ ಸಾಕಷ್ಟು ಸ್ಪೀಡ್ ಬ್ರೇಕ್ಗಳನ್ನ ನಿಯಮಗಳನ್ನ ಕೂಡ ಈಗಾಗಲೇ ಕೋಲಾರ ಮತ್ತೆ ಕೆಜಿಎಫ್ ಪೊಲೀಸರು ಕೂಡ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಭೀಕರ ಅಪಘಾತ ಏನಿದೆ, ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಒಕ್ಲೇರಿ ಬಳಿ ಇರುವಂತ ಒಂದು ಹೈವೇ ಬಳಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಇದು ಸರ್ವಿಸ್ ರೋಡ್ ಇರುತ್ತೆ. ಈ ಸರ್ವಿಸ್ ರೋಡ್ಗೆ ತಿರುಗಬೇಕಾಗಿರ್ತಕ್ಕಂಥ ವಾಕ್ಸ್‌ವ್ಯಾಗನ್ ಕಾರು ಮುಂದಕ್ಕೆ ಹೋಗಿರುತ್ತೆ. ಅದು ವಾಪಸ್ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಆ ವಾಕ್ಸ್‌ವ್ಯಾಗನ್ ಕಾರ್ ಏನಿದೆ ಈತನದ್ದು ಇಲ್ಲಿ ರಾಂಗ್ ಸೈಡ್ ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಎದುರಿಗೆ ಬಂದಂತ ಸಂದರ್ಭದಲ್ಲಿ ಆಡಿ ಕಾರ್ ವೇಗವಾಗಿ ಹೋಗಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಪರಿಣಾಮ ಏನು ವಾಕ್ಸ್‌ವ್ಯಾಗನ್ ಕಾರ್ನಲ್ಲಿದ್ದಂತ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಆಡಿ ಕಾರ್ನಲ್ಲಿರ್ತಕ್ಕಂಥ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆಡಿ ಕಾರ್ನಲ್ಲಿ ಈಗಾಗಲೇ ಏರ್ ಬ್ಯಾಗ್ ಓಪನ್ ಆಗಿ ಅವರು ಅದರಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ವಾಕ್ಸ್‌ವ್ಯಾಗನ್ ಕಾರ್ನಲ್ಲಿದ್ದಂತ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಇದು ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಕಾರಿಡಾರ್ ನಲ್ಲಿ ಪದೇ ಪದೇ ನಡೀತಾ ಇರ್ತಕ್ಕಂಥ ಭೀಕರ ರಸ್ತೆ ಅಪಘಾತಗಳು ಅಂತಾನೆ ಹೇಳ್ಬೋದು ಮಮತಾ. ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.